यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्य दुःख ज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वास्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಿನ್ನೆಯ ಪಾಠದಲ್ಲಿ ನಾವು ವೈವಸ್ವತ ಮನುವಿನ ಮಗನಾದಂತಹ ನಾಭಾಗನ ಕಥೆಯನ್ನ ಗಮನಿಸಿದ್ವು. ಆ ನಾಭಾಗನ ಮಗನೇ ಅಂಬರೀಷ ಚಕ್ರವರ್ತಿ ಅಂತ ಹೇಳಿ ಶುಕ್ರಾಚಾರ್ಯರು ಅವನ ವ್ಯಕ್ತಿತ್ವವನ್ನು ಚಿತ್ರಣ ಮಾಡ್ಬೇಕಾದ್ರೆ ಒಂದು ಚೆನ್ನಾಗಿ ಎದುರುಗಡೆ ಕೂತವ್ರಿಗೆ ಸಂಶಯ ಬರುವ ಹಾಗೇನೆ ಅವನ ವ್ಯಕ್ತಿತ್ವವನ್ನು ಚಿತ್ರಣ ಮಾಡ್ತಾರೆ. ಅವರು ಶುಕಾಚಾರ್ಯರು ಹೇಳ್ತಾರೆ ಮುಂದೆ ಆ ಕಥೆಯನ್ನ ಮುಂದುವರಿಸಿ, ನಾಭಾಗ ಎಂಬಂತಹ ವೈವಸ್ವತ ಮನುವಿನ ಮಗನಾದ ಇವನಿಗೆ ಅಂಬರೀಷ ಅನ್ನುವಂತಹ ರಾಜ ಹುಟ್ಟದ. ಅವನು ಮಹಾವಿಷ್ಣು ಭಕ್ತನಾದಂತಹ ರಾಜ. ಅವನು ಬಹಳ ಪುಣ್ಯಶಾಲಿ. ಅವನಿಗೆ ಬ್ರಾಹ್ಮಣ ಶಾಪವೂ ಕೂಡ ಬಂದಿತ್ತು. ಆದರೂ ವಿಷ್ಣು ಚಕ್ರದ ರಕ್ಷಣೆ ಇದ್ದದ್ದರಿಂದ, ಪರಮಾತ್ಮನ ಚಕ್ರದ ರಕ್ಷಣೆ ಅವನಿಗಿತ್ತು. ಆ ಕಾರಣದಿಂದಾಗಿ ಅವನಿಗೆ ಯಾವ ಅಪಾಯವೂ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ 3 ವಿಷಯಗಳನ್ನು ಹೇಳ್ತಾ ಇದ್ದಾರೆ. ನಾಭಾಗನಿಂದ ಅಂಬರೀಷ ಎಂಬಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಅವನು ಮಹಾಭಗವದ್ ಭಕ್ತನೂ ಆಗಿದ್ದಾನೆ. ಬ್ರಹ್ಮದೇವರ ಶಾಪವೂ ಕೂಡ, ಅಂದ್ರೆ ಬ್ರಾಹ್ಮಣರ ಶಾಪವೂ ಕೂಡ, ಬ್ರಹ್ಮದೇವರ ಶಾಪ ಅಲ್ಲ, ಬ್ರಾಹ್ಮಣರ ಶಾಪವೂ ಕೂಡ ಅವನಿಗೆ ಯಾವ ವಿಕಾರವನ್ನು ಉಂಟು ಮಾಡ್ಲಿಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವನ ರಕ್ಷಣೆಗೆ ವಿಷ್ಣುವಿನ ಚಕ್ರವೇ ಬಂದು ನಿಂತು ಬಿಟ್ಟಿತ್ತು. ಅವನಿಗೆ ಯಾವ ಅಪಾಯಗಳು ಆಗ್ಲಿಲ್ಲ. ಇಷ್ಟನ್ನು ಹೇಳಿದಾಗ ಇಷ್ಟೆಲ್ಲ ಭಾಗವತದ ಕಥೆಗಳನ್ನ ಕೇಳಿಕೊಂಡು ಬಂದಂತಹ ನಮಗೆ ಅನಿಸ್ಬಿಡತ್ತೆ, ನಾವು ಬಲಿಚಕ್ರವರ್ತಿಯ ದಾನದ ಸಂದರ್ಭದಲ್ಲಿ, ಹಿಂದೆ ಅನೇಕ ಸಂದರ್ಭಗಳಲ್ಲಿ ನಾ ಏನು ಬೇಕಾದರೂ ಸಹಿಸಿಕೊಂಡು ಬಿಡುತ್ತೇನೆ, ಆದ್ರೆ ಈ ಬ್ರಾಹ್ಮಣರ ಅವಮಾನ, ಬ್ರಾಹ್ಮಣರ ಶಾಪ ಅನ್ನುವಂಥದ್ದು ನನಗೆ ಬಹಳ ಭಯವನ್ನು ಉಂಟು ಮಾಡತ್ತೆ. ಆ ಬ್ರಾಹ್ಮಣರ ಶಾಪ ಬರದೇ ಇರೋ ಹಾಗೆ ನನ್ನನ್ನ ರಕ್ಷಣೆ ಮಾಡಿ ಅಂತ ಕೇಳಿಕೊಳ್ತಾರಲ್ಲ. ಹಾಗೆ ಕೂಡ ಬ್ರಾಹ್ಮಣರ ಶಾಪದಿಂದ ನಾನು ಹೆದರ್ಕೊಳ್ತೇನೆ ಅಂತ ನಾವೆಲ್ಲ ಹೇಳಿದಾಗ, ಅಂತಹ ಬ್ರಾಹ್ಮಣರ ಶಾಪ ಬಂದರೂ ಕೂಡ ಅದರಿಂದ ಯಾವ ವಿಕಾರವೂ ಇವನಿಗೆ ಆಗಿಲ್ಲ ಅಂತ ಹೇಳಿದರೆ ಅದು ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಪರೀಕ್ಷಿತ ರಾಜನಿಗೆ ನಮಗೆ ಯಾವ ಪ್ರಶ್ನೆಗಳು ಬಂತು ಆ ಪ್ರಶ್ನೆಗಳು ಪರೀಕ್ಷಿತ ರಾಜನಿಗೂ ಬಂದೇ ಬಿಡ್ತು. ಬ್ರಾಹ್ಮಣರ ಶಾಪ ಬಂತು ಅಂತಂದ್ರೆ ಅದನ್ನ ಮೀರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬ್ರಾಹ್ಮಣರ ಶಾಪವೇ ಇವನಿಗೆ ಬಂದಿದೆ ಅಂತಾದ್ರೆ ಅದು ಇವನಿಗೆ ಯಾವ ಅಪಾಯವನ್ನು ಉಂಟು ಮಾಡ್ಲಿಲ್ಲ ಅಂತಂದು ಹೇಳಿದ್ರೆ ಅದ್ರ ಬಗ್ಗೆ ನನಗೆ ವಿವರಣೆ ಕೊಡು. ಏನ್ ಆ ಕಥೆಯ ಬಗ್ಗೆ ಪೂರ್ತಿಯಾದ ವಿವರವನ್ನ ತಿಳಿಬೇಕು ಅಂತ ಅನ್ಕೊಂಡಿದ್ದೇನೆ, ಅದ್ರ ಬಗ್ಗೆ ನಮಗೆ ಹೇಳು. ಯಾಕೆಂದ್ರೆ ಎರಡಿದು, ಮಹಾ ಭಗವದ್ಭಕ್ತ ಅಂತ ಹೇಳ್ತಾ ಇದ್ದೀರಿ,
ಭಗವದ್ಭಕ್ತ ಆದ ಅಂತಾದ್ರೆ ಬ್ರಾಹ್ಮಣರ ಶಾಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂತು ಅಂತಾದ್ರೂ ಅದನ್ನು ಅನುಭವಿಸಿಯೇ ತೀರಿಸಿಕೊಳ್ಬೇಕೇ ಹೊರತಾಗಿ ಬಂದ್ರೂ ಇವನಿಗೆ ಯಾವ ಅಪಾಯವನ್ನು ಉಂಟು ಮಾಡಿಲ್ಲ ಅಂತಂದ್ರೆ ಯಾವ ಕಾರಣದಿಂದಾಗಿ ಇವನಿಗೆ ಅದು ಅಪಾಯವನ್ನು ಉಂಟು ಮಾಡಲಿಲ್ಲ ಅದ್ರ ಬಗ್ಗೆ ನಮಗೆ ಹೇಳಿ ಅಂತ ಪರೀಕ್ಷಿತ ರಾಜನ ಪ್ರಶ್ನೆ. ಇದು ಸಹಜವಾದ ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ಅಂಬರೀಷ ರಾಜನ ಮಹತ್ವವನ್ನ ಅವನು ಹೇಗೆ ತನ್ನ ಕಾಲಯಾಪನೆಯನ್ನು ಮಾಡ್ತಾ ಇದ್ದ. ರಾಜನಾಗಿದ್ದ ಅವನು, ರಾಜನಾಗಿದ್ರು ಕೂಡ ಅದನ್ನು ಸಾಮಾನ್ಯವಾದ ಯಾವುದೋ ಒಂದು ದೇಶಕ್ಕೆ, ಯಾವುದೋ ಒಂದು ಹೆಸರೇ ಕೆಡದೆ ಇರುವಂತಹ ದೇಶಕ್ಕೋ ಯಾವುದೋ ಒಂದಕ್ಕೋ ರಾಜ ಆಗಿದ್ದ ಅಂತಂದು ಹೇಳಿದ್ರೆ ಏನು ವ್ಯತ್ಯಾಸ ಆಗ್ತಾ ಇರ್ಲಿಲ್ಲ. ಆದ್ರೆ ಇವನು ಇಡೀ ಜಗತ್ತಿಗೆ, ಸಪ್ತದ್ವೀಪಗಳಿಂದ ಕೂಡಿದಂತಹ ಇಡೀ ಭೂಮಿಗೆ ರಾಜನಾದವನು ಇವನು. ಹಾಗಾಗಿ ಇಂತಹ ರಾಜನಾಗಿದ್ದು ಅವನು ಯಾವ ರೀತಿಯಾದಂತಹ ಜೀವನವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಮೊದಲಿಗೆ ಒಂದು 3-4 ಶ್ಲೋಕಗಳನ್ನು ನೋಡಿ ಅವನ ಜೀವನ ಹೇಗಿತ್ತು ಅನ್ನೋದನ್ನ ಮತ್ತೆ ಆ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಹೋಗೋಣ. ನಾಭಾಗಾದಂಬರೀಶೋ ಭೂನ್ ಮಹಾಭಾಗವತಃ ಕೃತಿ ನಾಸ್ಪೃಶತ್ ಬ್ರಹ್ಮ ಶಾಪೋಪಿ ಚಕ್ರ ಪ್ರತಿಹತಃ ಕ್ವಚಿತ್. ನಾಭಾಗ ಎಂಬಂತಹ ವೈವಸ್ವತ ಮನುವಿನ ಮಗನಿಂದಾಗಿ ಅಂಬರೀಷ ಎಂಬಂತಹ ಮಗ ಹುಟ್ಟಿದ. ಅವನು ಮಹಾಭಾಗವತನಾಗಿದ್ದ. ನಾಸ್ಪೃಶತ್ ಬ್ರಹ್ಮಶಾಪೋಪಿ ಚಕ್ರ ಪ್ರತಿಹತ ಕ್ವಚಿತ್. ಚಕ್ರದಿಂದ ಆ ಬ್ರಾಹ್ಮಣರ ಶಾಪವು ಕೂಡ ಅವನಿಗೆ ಯಾವ ವಿಕಾರವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಕೇಳಿದ ತಕ್ಷಣ ನಮ್ಮ ಹಾಗೆ ಪರೀಕ್ಷಿತ ರಾಜನಿಗೂ ಬಹಳ ಪ್ರಶ್ನೆಗಳು ಬಂದವು. ಭಗವನ್ ಶ್ರೋತುಮಿಚ್ಛಾಮಃ ರಾಜರ್ಷೇಸ್ತಸ್ಯ ಧೀಮತಃ ನ ಪ್ರಾಭೂದ್ಯತ್ರ ನಿರ್ಮುಕ್ತಃ ಬ್ರಹ್ಮದಂಡೋ ದುರತ್ಯಯಃ. ಇದು ಅಪೂರ್ವವಾದ ಮಾತಿದು. ಬ್ರಹ್ಮದಂಡ ದುರತ್ಯಯಃ. ನಾವು ರಾಜರ್ಷಿಯಾದಂತಹ ಪರೀಕ್ಷಿತ ರಾಜನ ಕಥೆಯನ್ನು ಕೇಳಲಿಕ್ಕೆ ಬಹಳ ಆಸಕ್ತನಾಗಿದ್ದೆ ನಾನು. ಯಾಕೆ ಅಂತಂದು ಹೇಳಿದ್ರೆ ಬ್ರಾಹ್ಮಣರ ಶಾಪವೇ ಅವನಿಗಿದೆ. ಬ್ರಾಹ್ಮಣರ ಶಾಪ ಅವನಿಗಿದ್ರೂ ಕೂಡ ಅದು ಕಾರ್ಯಕಾರಿ ಆಗ್ಲಿಲ್ಲ, ಅದು ಫಲವನ್ನು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಅದು ಶಾಪವನ್ನು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಹಾಗಾದ್ರೆ ಅವನ ಕಥೆ ಏನು ಅಂತ ಕೇಳ್ಬೇಕು ಅಂತ ಬಹಳ ಆಸಕ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳಿ. ಆವಾಗ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಅಂಬರೀಷೋ ಮಹಾಭಾಗಃ ಸಪ್ತದ್ವೀಪವತೀಂ ಮಹೀಂ ಅವ್ಯಯಾಂಚ ಶ್ರಿಯಂ ಲಬ್ಧ್ವಾ ವಿಭವಂ ಚಾತುಲಂ ಭುವಿ. ಸಪ್ತದ್ವೀಪಗಳಿಂದ ಸಹಿತವಾದಂತಹ ಅಖಂಡವಾದಂತಹ ಭೂಮಿಯನ್ನ ಪಡೆದು ಅದನ್ನು ನಾನು ನಿಯಮನ ಮಾಡಿದರೂ ಕೂಡ ಅದು ಶಾಶ್ವತವಾಗಿ ಇರುವಂತಹದ್ದಲ್ಲ, ಅದು ಅಸ್ಥಿರ ಅಂತ ಇವನಿಗೆ ಗೊತ್ತಿತ್ತು. ಮೇನೇತಿ ದುರ್ಲಭಂ ಪುಂಸಾಂ ಸರ್ವಂ ತತ್ ಸ್ವಪ್ನ ಸಂಹಿತಂ ವಿದ್ವಾನ್ ವಿಭವ ನಿರ್ಮಾಣಂ ತಮೋ ವಿಶತಿ ಯತ್ ಪುಮಾನ್. ಅವನಿಗೆ ಮಹಾ ಅದೃಷ್ಟಶಾಲಿ ಅಂತ ಹೇಳ್ತಾ ಇದ್ದಾರೆ. ಅಂಬರೀಷಃ ಮಹಾಭಾಗ. ಮಹಾಭಾಗ ಅಂತಂದ್ರೆ ಬಹಳ ಪುಣ್ಯವುಳ್ಳವನು ಅಂತ ಅರ್ಥ.
ಏನು ಪುಣ್ಯ ಅಂದ್ರೆ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಜ್ಞಾನ ಇತ್ತು ಅಂತ. ಯಾವ ಸರಿ ತಪ್ಪುಗಳ ಜ್ಞಾನ ಅವನಿಗಿದೆ ಅಂತಂದ್ರೆ, ಇಡೀ ಭೂಮಂಡಲವನ್ನ ನಾನು ಪಡೆದರು, ಎಷ್ಟೇ ದೊಡ್ಡದಾದ ಸಂಪತ್ತನ್ನ ಪಡೆದರು, ಎಷ್ಟೇ ಸೇವಕ ಜನರನ್ನ ಪಡೆದಿದ್ರೂ ಕೂಡ ನಮ್ಗೆ ಯಾರಿಗೋ ಲೋಕದಲ್ಲಿ ಒಬ್ಬರಿಗೆ ಸಿಗಲಿಕ್ಕಾಗದೇ ಇರುವ ಸಂಪತ್ತು ಇನ್ನೊಬ್ಬರಲ್ಲಿ ನಾವು ನೋಡುತ್ತೇವೆ. ನಮ್ಮಲ್ಲಿ ಈ ಸಂಪತ್ತಿಲ್ಲಲ್ಲ, ಅವರಲ್ಲಿ ಮಾತ್ರ ಈ ಸಂಪತ್ತಿದೆ. ಯಾರಲ್ಲೂ ಇಲ್ಲದೆ ಇರುವಂತಹ ಸಂಪತ್ತು ಅವ್ರ ಹತ್ರ ಅಷ್ಟೇ ಇದೆ ಅಂತ ನಾವು ಕೆಲವೊಮ್ಮೆ ನೋಡಿ ಕರುಬುವುದು ಉಂಟು. ಆದ್ರೆ ಪರೀಕ್ಷಿತ ರಾಜನಿಗೆ ಅದರ ಅರಿವಿತ್ತು. ಈ ಎಂತಹ ಅಪೂರ್ವವಾದ ಸಂಪತ್ತನ್ನು ನಾನು ಪಡೆದಿದ್ದರೂ ಕೂಡ, ಅವನು ರಾಜ ಆದ್ರಿಂದ ಅವನಿಗೆ ಸಿಗದೇ ಇರುವ ಸಂಪತ್ತು ವೈಭವಗಳೇ ಇಲ್ಲ. ಸೇವಕರು, ನೌಕರರು, ಅವನ ಆಳು ಕಾಳುಗಳು, ಇವು ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವನಿಗೆ ಈ ಜ್ಞಾನ ಇತ್ತು, ಎಷ್ಟೇ ಸಂಪತ್ತು ಇದು ಸಿಕ್ಕರೂ ಇದು ಅಶಾಶ್ವತ. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಸ್ವಪ್ನದಂತೆ. ಕನಸಿನಲ್ಲಿ ನಾವು ಏನೇನನ್ನೋ ಯೋಚನೆ ಮಾಡಿಕೊಂಡು ಮಲಗಿರ್ತೇವೆ. ನಮಗೆ ಒಂದು ಕನಸು ಬೀಳತ್ತೆ, ನಾನು ರಾಜನಾಗಿರ್ತೇನೆ, ಹೆಂಡತಿ ಮಕ್ಕಳು, ದೊಡ್ಡ ಅರಮನೆ, ಎಲ್ಲ ಭೋಗ ಭಾಗ್ಯಗಳು ಎಲ್ಲವೂ ಇರತ್ತೆ, ಚೆನ್ನಾಗ ಆ ಸುಖಗಳನ್ನ ಅನುಭವಿಸ್ತಾ ಇರ್ತೇನೆ. ಹೇಳ್ತೇನೆ, ಎದ್ದ ತಕ್ಷಣದಲ್ಲಿ ಅಯ್ಯೋ ಇಲ್ಲಿವರೆಗೂ ಕಂಡಿದ್ದು ಬರೀ ಸ್ವಪ್ನದಲ್ಲಷ್ಟೇ, ರಾಜನೂ ಇಲ್ಲ, ಸ್ವಪ್ನದಲ್ಲಿ ಕಂಡಂತಹ ರಾಜನೂ ಈಗಿಲ್ಲ, ಸ್ವಪ್ನದಲ್ಲಿ ನೋಡಿದ ಪದಾರ್ಥಗಳು ಈಗಿಲ್ಲ, ಆ ವೈಭವವೂ ಇಲ್ಲ, ಅರಮನೆಯೂ ಇಲ್ಲ, ಏನೂ ಇಲ್ಲ, ಮತ್ತೆ ಮೊದಲಿನ ನಾನೇ ಈಗ ಇದ್ದೇನೆ ಅಂತ ನಾವೆಲ್ಲ ಕಾಣ್ತೇವಲ್ಲ. ಹಾಗೆಯೇ ನಮಗೆಲ್ಲರಿಗೂ ಅದೇ ರೀತಿಯಾದ ಯೋಚನೆಗಳಿರತ್ತೆ. ಏನು ಅಂತ ಯೋಚನೆಗಳು? ಈ ಸ್ವಪ್ನದ ಸಂದರ್ಭದಲ್ಲಿ ನಮಗೆಲ್ಲ ಹೇಗಿದೆಯೋ ಅದೇ ರೀತಿಯಾಗಿ ಭಗವಂತನಲ್ಲಿಯೂ ಕೂಡ ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡವರಿಗೆ ಈ ತರದ ಜ್ಞಾನ ಇರುತ್ತೆ. ನಾನು ಎಷ್ಟೇ ಈ ಭೋಗ ಭಾಗ್ಯಗಳನ್ನು ಹೊಂದಿದರೂ ಅದು ಈ ಶರೀರ ನಿಮಿತ್ತವಾಗಿ ಬಂದಂತಹದ್ದು, ಈ ಶರೀರ ಇರುವವರೆಗೂ ಮಾತ್ರ ಇರುವಂತಹದ್ದು. ಎಷ್ಟೇ ದುರ್ಲಭವಾದ ಸಂಪತ್ತುಗಳು ನಮಗೆ ಲೋಕದಲ್ಲಿ ಸಿಕ್ಕರೂ ಆ ಸಂಪತ್ತುಗಳು ಸ್ವಪ್ನದಲ್ಲಿ ತೋರುವ ಪದಾರ್ಥಗಳಂತೆ ಅಸ್ಥಿರ. ಅಸ್ಥಿರ ಅಂತಂದ್ರೆ ಬಹಳ ಕಾಲ ಇರೋದಿಲ್ಲ, ಏಳೋವರೆಗೂ ಅಷ್ಟೇ ಆ ಸ್ವಪ್ನ ಪದಾರ್ಥಗಳು. ಎದ್ದ ಮೇಲೆ ಆ ಸ್ವಪ್ನ ಪದಾರ್ಥಗಳು ಇಲ್ಲ, ನಾನು ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ಅದರಂತೆ ಈ ನನಗೆ ಸಿಕ್ಕಂತಹ ರಾಜನ ವೈಭೋಗಗಳು ಕೂಡ ಅಸ್ಥಿರವಾದದ್ದು, ಶಾಶ್ವತವಲ್ಲ. ಇದು ಶಾಶ್ವತ ಅಂತ ತಿಳಿದುಕೊಂಡು ನಾನು ಭ್ರಮಿಸಬಾರದು ಅಂತಂದುಕೊಂಡು ಅವನಿಗೆ ಜ್ಞಾನ ಇತ್ತು. ಎರಡು ಸಂದರ್ಭದಲ್ಲಿ ಮಾನವ ಮೋಹಕ್ಕೊಳಗಾಗ್ತಾನೆ ಅಂತ ಎಷ್ಟು ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ವಿದ್ವಾನ್ ವಿಭವ ನಿರ್ವಾಣಂ ತಮೋ ವಿಶತಿ ಯತ್ಪುಮಾನ್. ಯಾವ ಜ್ಞಾನಿ ಇದ್ದಾನೋ, ಜ್ಞಾನಿ ತನ್ನ ಸಂಪತ್ತು ಇರುವಂತಹ ಸಂದರ್ಭದಲ್ಲಿ ಸಂಪತ್ತು ನಾಶವಾದಾಗ, ಸಂಪತ್ತು ಇರುವಾಗಲೂ ನಾಶವಾದಾಗ್ಲೂ ಕೂಡ ಸಮತೆಯನ್ನ ಕಾಯ್ದುಕೊಂಡಿರ್ತಾನೆ. ಅಜ್ಞಾನಿಗಳಾದಂತಹವರು ಸಂಪತ್ತು ಬಂದಾಗ ಅಹಂಕಾರಕ್ಕೊಳಗಾಗ್ತಾರೆ, ಸಂಪತ್ತು ನಾಶವಾದಾಗ ಮೋಹಕ್ಕೊಳಗಾಗ್ತಾರೆ. ಎರಡು ವ್ಯಕ್ತಿಯ ಉನ್ನತಿಗೆ ಮಾರಕವಾದಂತಹದ್ದು. ಹಾಗಾಗಿ
ಇವನು ಆ ಬಾಲ್ಯದಿಂದಲೇ ತನ್ನ ಚಿಕ್ಕ ವಯಸ್ಸಿನಿಂದಲೇ ಈ ಸಂಪತ್ತೆಲ್ಲವೂ ಅಸ್ಥಿರ ಅನ್ನುವಂತಹ ದೃಢವಾದ ನಿಶ್ಚಯವನ್ನು ಮನಸ್ಸಿನಲ್ಲಿ ತಾಳಿಬಿಟ್ಟಿದ್ದ. ಅಷ್ಟೇ ಅಲ್ಲ, ಭಗವಂತನಲ್ಲಿ ಅತಿಯಾದ ಭಕ್ತಿ. ಒಟ್ಟು ನವವಿಧ ಭಕ್ತಿ ಅಂತ ಕರೀತಾರೆ. ಭಗವಂತನಲ್ಲಿ ಭಕ್ತಿ, ಭಗವಂತನ ಭಕ್ತರಲ್ಲಿಯೂ ಭಕ್ತಿ. ಸಜ್ಜನರು ಯಾರಾದ್ರೂ ಬಂದ್ರು ಅಂದ್ರೆ ವಿಶೇಷವಾಗಿ ಅವರ ಆದರವನ್ನು ಮಾಡೋದ್ರಲ್ಲಿ ತಾನು ಮುಂಚೂಣಿಯಲ್ಲಿ ನಿಂತಿರ್ತಿದ್ದ. ಅವನ ಭಕ್ತರು, ಪರಮಾತ್ಮ, ಇವರಲ್ಲಿ ವಿಶೇಷವಾದ ಭಕ್ತಿ ಅವನಿಗೆ ಇತ್ತು. ಅವನಿಗೆ ಇಡೀ ಜಗತ್ತು ಯಾವುದನ್ನು ನೋಡಿದರೂ ಕೂಡ ಇದು ಅಸಾರ 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 ಅನ್ನುವ ಭಾವನೆ ಬರ್ತಾ ಇತ್ತು. ಜನರಲ್ಲೇ ಯಾಕೆ ಹೀಗ್ ಬದುಕ್ತಾ ಇದ್ದಾರಪ್ಪ, ಇದು ಬದುಕುವ ಕ್ರಮವಲ್ಲ ಅಂತ ಅವನ ಮನಸ್ಸಿನಲ್ಲಿ ಪದೇ ಪದೇ ಹೇಳ್ತಾ ಇದ್ದ. ಬದುಕುವ ರೀತಿ ಇದಲ್ಲ, ನಾವು ಬದುಕಬೇಕಾದದ್ದು ಹೀಗಲ್ಲ ಅಂತ ಲೋಕದ ಜನರನ್ನು ನೋಡಿದಾಗಲೆಲ್ಲ ಅವನ ಮನಸ್ಸಿನಲ್ಲಿ ಈ ತರದ ಭಾವನೆಗಳು ಬರ್ತಾ ಇತ್ತು. ಹಿಂದೆನೂ ಹೇಳಿದ್ದೇನೆ, ಒಬ್ಬ ಗಂಡ ಹೆಂಡತಿ ಇಬ್ರು ಸಾತ್ವಿಕರಾದವರು ದಾರಿ ಹೋಕರಾಗಿ ನಡೆದುಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಅವನಿಗೆ ಎದುರುಗಡೆಯಲ್ಲಿ ಅನೇಕ ಮುತ್ತು ರತ್ನಗಳ ಯಾವುದೋ ಒಂದು ಪೊಟ್ಟಣ ಹರಿದು ಬಿದ್ದು ಕೆಳಗಡೆಯಲ್ಲೆಲ್ಲ ಅದು ಚಲಾಪಿಲಿ ಆದದ್ದು ಕಾಣಿಸ್ತು. ಅದರ ಮೇಲೆ ತನಗೆ ಆಶೆ ಬರಬಾರದು ಅನ್ನುವ ಕಾರಣದಿಂದ ಮಣ್ಣನ್ನ ಅದರ ಮೇಲೆ ಮುಚ್ಚುತ್ತಾ ಇದ್ದಾನೆ. ನಮಗೆ ಈ ಭಾವನೆಯೂ ಬರೋದಿಲ್ಲ, ಅದು ಬೇರೆ, ಇದು ತುಂಬಾ ಉನ್ನತವಾದ ಭಾವನೆ. ಆದ್ರೆ ಇವನ ಪತ್ನಿಯ ಭಾವನೆ ಇನ್ನೂ ಎಷ್ಟು ದೃಢವಾಗಿತ್ತು ಅಂತಂದ್ರೆ, ಮಣ್ಣಿನ ಮೇಲೆ ಮಣ್ಣನ್ನು ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂತ ಕೇಳಿದಳ. ಅಂದ್ರೆ ಅವಳಿಗೆ ಲೋಕದಲ್ಲಿರುವಂತಹ ಕಲ್ಲುಗಳು ಬೇರೆ ಅಲ್ಲ, ಮಣ್ಣು ಬೇರೆ ಅಲ್ಲ, ಆ ಮುತ್ತು ರತ್ನಗಳೂ ಬೇರೆ ಅಲ್ಲ. ಅಂದ್ರೆ ಎಂತಹ ದೃಢವಾದ ವಿಶ್ವಾಸ ಅವಳಿಗೆ. ವಸ್ತುತಃ ಹೌದಲ್ವಾ? ಯಾವ ಅಮೂಲ್ಯವಾದ ಪದಾರ್ಥಗಳು ಅಂತ ನಾವು ಕರಿತಾ ಇದ್ದೇವೋ, ಈ ಅಮೂಲ್ಯವಾದ ಪದಾರ್ಥಗಳು ವಸ್ತುತಃ ಮಣ್ಣೆ ಅಥವಾ ಕಲ್ಲುಗಳೇ. ಅದು ತುಂಬಾ ಅಪರೂಪವಾದಾಗ ಅದಕ್ಕೆ ಬೆಲೆ ಹೆಚ್ಚಾಗತ್ತೆ ಅಷ್ಟೆ. ಯಾವುದೇ ವಸ್ತುಗಳು ಅಪರೂಪವಾದಾಗ, ಸಿಗೋದು ಕಡಿಮೆ ಆಗಿ ಬೇಡಿಕೆ ಹೆಚ್ಚಿಗೆ ಇದ್ದಾಗ ಅದರ ಬೆಲೆ ಹೆಚ್ಚಿಗೆ ಆಗತ್ತೆ. ಹಾಗಾದ್ರೆ ತುಂಬಾ ಅಪರೂಪವಾದದ್ದು ಯಾವುದು? ನಮ್ಮ ಸಮಯ ಮತ್ತು ಭಗವಂತ. ಇವು ಎರಡಕ್ಕೂ ಬೆಲೆಯನ್ನು ಕಟ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಭಗವಂತನಲ್ಲಿ ಅತಿಶಯವಾದ ಭಕ್ತಿ ಇತ್ತು. ಈ ಜಗತ್ತೆಲ್ಲವೂ ಕೂಡ ಮಣ್ಣಿನ ಹೆಂಟೆಯ ಹಾಗೆ ಅವನು ತಿಳಿದುಕೊಂಡಿದ್ದ. ಅಂದ್ರೆ ಎಲ್ಲವೂ ಕೂಡ ಅಷ್ಟೇ ಅಶಾಶ್ವತ, ಬೆಲೆ ಇಲ್ಲದೆ ಇದ್ದದ್ದು. ನಮ್ಮ ಭೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅದನ್ನು ಉಪಯೋಗಿಸಿಕೊಳ್ಬೇಕೇ ಹೊರತಾಗಿ ಅದರಲ್ಲಿ ಮುಳುಗಬಾರದು ಅನ್ನುವಂತಹ ವಿಶ್ವಾಸವನ್ನ ಪಡೆದಂತಹ ವ್ಯಕ್ತಿಯಾಗಿದ್ದ ಅಂಬರೀಷ ಚಕ್ರವರ್ತಿ. ಏನ್ ಮಾಡ್ತಾ ಇದ್ದ? ಇದನ್ನ ಅನೇಕ ಪ್ರವಚನಗಳಲ್ಲಿ ಅಲ್ಲಿ ಇಲ್ಲಿ ತಾವೆಲ್ಲ ಕೇಳಿರ್ತೀರಿ. ಅಂಬರೀಷ ಚಕ್ರವರ್ತಿ. ಅವನು ಚಕ್ರವರ್ತಿ ಹೇಗಿದ್ದ, ಅವನ ಜೀವನವನ್ನ ಹೇಗೆ ನಡೆಸ್ತಾ ಇದ್ದ ಅನ್ನುವಂತಹ ಅವನ ಸ್ವರೂಪವನ್ನ, ಅವನ ದಿನನಿತ್ಯದ ಚರ್ಯೆಯನ್ನ ತಿಳಿಸಿಕೊಡುವಂತಹ ಕ್ರಮವನ್ನ ಹೇಳ್ತಾ ಇದ್ದ. ನಾವು ಗಮನಿಸ್ಬೇಕು. ನಾವು ಗಂಡು ಮಕ್ಕಳಾಗಿರ್ತೇವೆ, ಅಥವಾ ಯಾವುದೋ ಒಬ್ಬ ಮನೆ ಹಿರಿಯರಿದ್ದಾರೆ, ಅಥವಾ ನಮಗೆ ಯಾವ್ದಾದ್ರು ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ, ಸ್ವಲ್ಪ ಮೀಸೆ ಚಿಗುರಿದ ಮೇಲೆ ಯಾವ್ದಾದ್ರು ಕೆಲಸಗಳನ್ನ ನಮಗೆ ಮಾಡ್ಲಿಕ್ಕೆ ಹೇಳಿದ್ರು ಅಂತಂದ್ರೆ ನಾವೆಲ್ಲ ಮುಖವನ್ನು ತಿರುಗಿಸಿ ಬಿಡ್ತೇವೆ. ಯಾಕಪ್ಪ ನನಗೆ ಈ ಕೆಲಸಗಳನ್ನ ಹೇಳ್ತಾರೆ, ನನಗೂ ಆ ಕೆಲಸಗಳಿಗೂ ಸಂಬಂಧ ಇಲ್ಲ. ಆದ್ರೆ ಅಂಬರೀಷ ಚಕ್ರವರ್ತಿಯ ದಿನಚರ್ಯೆಯನ್ನ ನಾವು ಗಮನಿಸ್ಬೇಕು. ಅವ್ರು ಹೇಳ್ತಾರೆ, ಯಾವಾಗ್ಲೂ ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದ. ಈಗ ಚಕ್ರವರ್ತಿಗಳಾದವರು ಭಗವಂತನ ಧ್ಯಾನ ಮಾಡೋದು ಅನ್ನೋದು ಬಹಳ ಕಷ್ಟ ಇದೆ. ಹೆಂಗೆ ಅಂತ ನಾವೇ ಸ್ವಲ್ಪ ಯೋಚನೆ ಮಾಡೋಣ. ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲ,
ನಾಳೆ ದಿವಸ 4-5 ಜನ ನಮಗೆ ಮನೆಗೆ ಯಾರೋ ಬರೋರಿದ್ದಾರೆ, ಅವರ ಉಪಚಾರದ ಊಟದ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಇಷ್ಟೇ ಆಯ್ತು ಅಂತಂದ್ರೆ ಇನ್ನು ಹೆಚ್ಚಿಗೆ ಕಾರ್ಯಕ್ರಮಗಳು ಬೇಡ. ಮದುವೆ ಮುಂಜಿ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ದೂರ ಹೋಯ್ತು. ಈ ತರದ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿದ್ದಾಗಲೇ, ಯಾರ್ದೋ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಮನೆಯಲ್ಲಿ ಮಾಡಬೇಕು, ಆ ಕೆಲಸಗಳು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಲ್ಲಿಯೇ 4-6 ಜನ ಮನೆಗೆ ಬರ್ತಾರೆ ಅಂತಾದರೆ, ಅಥವಾ ನಮ್ಮ ಮನೆಯ ಯಾವುದೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು, ಆ ವಿಷಯಗಳು ನಮ್ಮ ತಲೆಯಲ್ಲಿ ಬಂದ್ಬಿಡ್ತು ಅಂತಂದ್ರೆ, ಪರೀಕ್ಷೆ ಹತ್ರ ಬರ್ತಾ ಇದೆ, ಮಕ್ಕಳು ಓದ್ತಾ ಇಲ್ಲ, ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೆ, ಅಪ್ಪ ಅಮ್ಮನಿಗೆ ನಿದ್ರೆ ಹಾರಿ ಹೋಗಿ ಬಿಡತ್ತೆ. ಪರೀಕ್ಷೆ ಬಂದಾಗ ಹೀಗೆ ನಿದ್ದೆ ಮಾಡ್ತಾ ಇದ್ದಾನಲ್ಲ ಅಂತ ನೋಡಿ ತಂದೆ ತಾಯಿಗಳ ನಿದ್ರೆ ಹಾರಿ ಹೋಗಿ ಬಿಡುತ್ತೆ. ಮದುವೆಗೆ ವಯಸ್ಸಾದಂತಹ ಹೆಣ್ಣಿದ್ದಾಳೆ ಅಥವಾ ಗಂಡಿದ್ದಾರೆ, ಸರಿಯಾದ ವರ ಅಥವಾ ವಧು ಸಿಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ, ಸ್ವಲ್ಪ ದುಡ್ಡು ಬೇಕಾಗಿದೆ, ಆ ದುಡ್ಡು ಸಿಗ್ತಾ ಇಲ್ಲ, ಅಥವಾ ದುಡ್ಡನ್ನು ಯಾರದೋ ಬಳಿಯಲ್ಲಿ ತೆಗೆದುಕೊಂಡಿದ್ದೇನೆ, ಸಾಲಗಾರರು ಮನೆಯ ಮುಂದೆ ಬರ್ತಾ ಇದ್ದಾರೆ, ಅವಮಾನವಾಗತ್ತೆ, ನಾಳೆ ಆ ಸಾಲಗಾರರು ಮರುದಿನದಲ್ಲಿ ಬರ್ತಾರೆ, ಅಥವಾ ಮನೆಯಲ್ಲಿರುವ ಯಾರಿಗೋ ಒಬ್ಬರಿಗೆ ಅಪಘಾತದಲ್ಲಿ ಸ್ವಲ್ಪ ಏಟಾಗಿದೆ, ಸುಧಾರಿಸಿಕೊಳ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ನಾವು ನೋಡಿಕೊಳ್ಬೇಕು ಅಂತಾದಾಗ ನಮ್ಮ ಮನಸ್ಸೆಲ್ಲ ಚಂಚಲವಾಗಿ ಹೋಗಿಬಿಡುತ್ತೆ. ಪ್ರತಿನಿತ್ಯದ ಕೆಲಸಗಳೇನಿರುತ್ತೋ ಆ ಕೆಲಸಗಳನ್ನ ಮಾಡ್ಲಿಕ್ಕೇನೆ ನಮ್ಮ ಮನಸ್ಸು ಸರಿಯಾಗಿ ತೊಡಗಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಪೂರ್ತಿಯಾಗಿ ಆ ಕೆಲಸಗಳಲ್ಲಿ ತೊಡಗೋದಿಲ್ಲ. ಮನಸ್ಸಿಗೆ ಇಷ್ಟೆಲ್ಲ ದೊಡ್ಡ ವಿಷಯಗಳನ್ನ ಹೇಳಿದೆ, ಚಿಕ್ಕ ಚಿಕ್ಕ ಯಾವುದೋ ಒಂದು ಮನಸ್ತಾಪಗಳು, ಕಿರಿಕಿರಿ ಮನಸ್ಸಿಗೆ ಆಯ್ತು ಅಂತಂದ್ರೆ ದಿನನಿತ್ಯದ ಚರ್ಯಗಳೇನಿರುತ್ತೋ ಆ ಚರ್ಯಗಳಲ್ಲಿ ಬಹಳ ವ್ಯತ್ಯಾಸವಾಗಿ ಹೋಗಿಬಿಡತ್ತೆ. ಇದು ಯಾರಿಗೆ? ನಮ್ಮಂತಹ ಸಾಮಾನ್ಯರಾದ ಜನರಿಗೆ. ನಮ್ಮಂತಹ ಸಾಮಾನ್ಯರ ಸ್ಥಿತಿಯೇ ಈ ರೀತಿಯಾಗಿ ಆಗಿರ್ಬೇಕಾದ್ರೆ ರಾಜನಾದವನಿಗೆ, ನಾವೀಗ ಕರ್ನಾಟಕದ ಮುಖ್ಯಮಂತ್ರಿಗಳ ಕುರ್ಚಿಯ ಜಗ್ಗಾಟವನ್ನು ನೋಡ್ತಾ ಇರ್ತೇವೆ. ಅವ್ರು ಪ್ರತಿ ದಿವಸದಲ್ಲೂ ಕೂಡ ನಮ್ಮ ಹಾಗೆ ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡ್ಕೊಂಡು, 1 ಹೊತ್ತು ತಿಂಡಿ ತಿನ್ಕೊಂಡು, ಕಾಫಿ ಟೀ ಎಲ್ಲ ಕುಡ್ಕೊಂಡು ನಿಮ್ಮ ಹಾಗೆ ಸುಖವಾಗಿ ಇರ್ತಾರೆ ಅಂತ ನಿಮಗೆ ಅನಿಸತ್ತ? ಯಾವಾಗ ನನ್ನ ಕುರ್ಚಿಯನ್ನು ಯಾರು ಎಳೆದು ಬಿಡ್ತಾರೋ, ಅಥವಾ ಮುಂದಿನ ಚುನಾವಣೆಯಲ್ಲಿ ನಾನೇ ಅಧಿಕಾರಕ್ಕೆ ಬರ್ತೇನೋ ಇಲ್ವೋ, ಈ ಸರ್ಕಾರಿ ಬಂಗಲೆಗಳಿಂದ ಯಾವಾಗ ನಾನು ಮನೆ ಖಾಲಿ ಮಾಡಿ ಬಿಡ್ಬೇಕಾಗತ್ತೋ ಅನ್ನುವ ಯೋಚನೆ ಅವ್ರಿಗೆ ಇರೋದಿಲ್ವಾ? ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿ ನಾವು 3-4 ಜನ ಇದ್ದ ಹಾಗೆ ಇದ್ದುಕೊಂಡು ಸುಖವಾಗಿ ಅನುಭವಿಸಿಕೊಂಡು ಹೇಗಿದ್ದೇವೋ ಹಾಗಿರ್ತಾರೆ ಅಂತ ನಮಗೆ ಯೋಚನೆ ಬಂದಿತ್ತು? ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ತಮ್ಮ ಪದವಿಯ ಬಗ್ಗೆ ಆಸೆ ಇರುವಂತಹ ರಾಜಕಾರಣಿಗಳಿಗೆ, ರಾಜರಿಗೆ ಈ ರೀತಿಯಾದ ಯೋಚನೆಗಳು ಅಂತಾದ್ರೆ, ಶ್ರದ್ಧಾವಂತನಾದ ಪ್ರಜೆಗಳನ್ನೇ ತನ್ನ ಮಕ್ಕಳು ಅಂತ ಸಾಕುವಂತಹ ರಾಜನಿಗೆ ಯಾವ್ದಾದ್ರೂ ಒಬ್ಬ ಪ್ರಜೆಗೆ ಏನಾದ್ರೂ ದುಃಖ ಆಯ್ತು ಅಂತಂದ್ರೆ ತನ್ನದೇ ಈ ದುಃಖ ಅಂತ ಮಮ್ಮಲ ಮರುಗುವಂತಹ ಸ್ವಭಾವ ಇರುತ್ತೆ. ರಾಮಾಯಣದಲ್ಲಿ ರಾಮನ ಚಿತ್ರಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಎಂತಹ ಧೀಮಂತ ವ್ಯಕ್ತಿತ್ವ ರಾಮನದ್ದು ಅಂತ ಹೇಳುವ ಸಂದರ್ಭದಲ್ಲಿ, ರಾಮನ ರಾಜ್ಯದಲ್ಲಿ ಅಂದ್ರೆ ದಶರಥ ಇದ್ದಾಗ, ರಾಮ ಇನ್ನೂ ಚಿಕ್ಕ ವಯಸ್ಸಿನವನು, ಯಾವ್ದಾದ್ರೂ ಒಬ್ಬರ ಮನೆಯಲ್ಲಿ ಒಳ್ಳೆ ಘಟನೆಗಳು ಆಗ್ತಾ ಇದೆ ಅಂತಂದ್ರೆ ತನ್ನ ಮನೆಯಲ್ಲೇ ಈ ಘಟನೆಗಳಾಗ್ತಾ ಇದೆ, ತನ್ನ ಮನೆಯದ್ದೇ ಈ ಇಡೀ ಸಡಗರ ಹಬ್ಬದ ವಾತಾವರಣದ ಹಾಗೆ ತಾನು ಮನಸ್ಸಿನಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದಂತೆ. ಯಾರಾದ್ರೂ ಮನೆಯಲ್ಲಿ ದುಃಖ ಇದೆ, ಮರಣ ಸಂಭವಿಸಿದೆ, ಅನಾರೋಗ್ಯ ಇದೆ ಅಂತ ಆದ್ರೆ ತನ್ನ ಮನೆಯ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ದುಃಖವಾದ್ರೆ ಎಷ್ಟು ದುಃಖ ಪಡ್ತಾನೋ ಅಷ್ಟೇ ದುಃಖವನ್ನು ಮನಸ್ಸಿನಲ್ಲಿ ವೇದನೆ ಪಡ್ತಾ ಇದ್ದ. ಅಂದ್ರೆ ಒಬ್ಬ ನೀತಿವಂತನಾದಂತಹ ರಾಜನಿಗೆ ಇರಬೇಕಾದಂತಹ ಗುಣಗಳನ್ನು ಹೇಳೋ ಸಂದರ್ಭದಲ್ಲಿ ಇದನ್ನು ಹೇಳ್ತಾರೆ. ಅಂಬರೀಷ ಚಕ್ರವರ್ತಿ ಅಂತಹವನು. ಅವನಿಗೆ ಭಗವಂತನ ಭಕ್ತರಲ್ಲಿ, ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿ ಇತ್ತು. ಆದ್ರೆ ಅವನು ರಾಜನೂ ಆಗಿದ್ದ. ರಾಜನಾದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದಂತಹ ಸಂದರ್ಭಗಳಿದ್ದಾಗಲೂ ಅವನು ಮನಸ್ಸಿನಲ್ಲಿ ಯಾವಾಗ್ಲೂ ಪರಮಾತ್ಮನನ್ನು ಯೋಚನೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ವಿರೋಧಾಭಾಸದ ಹಾಗೆ ಕಂಡರೂ ಕೂಡ ಧೀಮಂತರಾದ ವ್ಯಕ್ತಿಗಳು ಈ ರೀತಿಯಾದಂತಹ ಮನೋದಾರ್ಢ್ಯವನ್ನ ಸಂಪಾದನೆ ಮಾಡಿರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಮ್ಮ ಗುರುಗಳು ಇದಕ್ಕೆ
ದೃಷ್ಟಾಂತವನ್ನು ಕೊಡ್ತಾ ಇದ್ರು. ಹಿಂದೆಯೂ ಪಾಠದಲ್ಲಿ ಹೇಳಿದ್ದೇನೆ, ಈಗ ಸಂದರ್ಭ ಇದೆ ಅನ್ನೋದಕ್ಕೋಸ್ಕರ ಅದನ್ನೊಮ್ಮೆ ಹೇಳ್ತೇನೆ. ಇದೇ ತರದ ರಾಜನ ಚರಿತ್ರೆಯನ್ನು ಕೇಳಿದಂತಹ ಋಷಿಮುನಿಗಳಿಗೆ, ಅಲ್ಲಪ್ಪ ನಾವು ಕಾಡಿನಲ್ಲಿದ್ದೇವೆ, ತಪಸ್ಸಿಗೋಸ್ಕರ ಅಂತಾನೆ ಬಂದವರಾಗಿದ್ದೇವೆ, ಆದರೂ ನಮ್ಮ ಮನಸ್ಸು ಏಕಾಗ್ರವಾಗಿ ಒಂದು ಕಡೆಯಲ್ಲಿ ನಿಂತು ಅಧ್ಯಯನ ಮಾಡಬೇಕಾದ ಅಥವಾ ತಪಸ್ಸನ್ನು ಮಾಡಬೇಕಾದಂತಹ ವಿಷಯದಲ್ಲಿ ನೆಲೆಗೊಳ್ಳಿಕ್ಕೆ ಬಹಳ ಪರಿತಾಪ ಪಡ್ತಾ ಇದ್ದೇವೆ. ಆದರೆ ರಾಜನಾಗಿದ್ದಾನೆ, ಮನಸ್ಸಿನ ವಿಪ್ಲವಕ್ಕೆ ಅನೇಕ ಅವಕಾಶಗಳಿದೆ. ಹಾಗಿದ್ದಾಗ್ಯೂ ನಮ್ಮ ರಾಜ ಹೇಗೆ ಮನಸ್ಸಿನ ದಾರ್ಢ್ಯವನ್ನು ಸಂಪಾದಿಸಿದ್ದಾನೆ ಅಂತ ಅವ್ರಿಗೆಲ್ಲ ಕುತೂಹಲ, ಅಸೂಯೆ ಅಲ್ಲ, ಕುತೂಹಲ. ನಾವು ಆ ರೀತಿಯಾದಂತಹ ಯಶಸ್ಸನ್ನ, ಆ ರೀತಿಯಾದ ಮನೋ ದಾರ್ಢ್ಯವನ್ನ ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆಯಿಂದಾಗಿ ಅವರೆಲ್ಲರೂ ರಾಜನ ಬಳಿಯಲ್ಲಿ ಬರ್ತಾ ಇದ್ದಾರೆ. ಬಂದಾಗ ರಾಜ, ನಿನಗೆ ಇಂತಹ ಸಾಮರ್ಥ್ಯ ಹೇಗೆ ಬಂತು ಅಂತ ಕೇಳ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ನನ್ನ ಅರಮನೆಯಲ್ಲಿ ಒಂದು ಅದ್ಭುತವಾದ ಚಿತ್ರಶಾಲೆ ಪ್ರಾರಂಭವಾಗಿದೆ. ಅಲ್ಲಿ ಚಿತ್ರಶಾಲೆಯಲ್ಲಿ ಅನೇಕ ಅದ್ಭುತವಾದಂತಹ ಕಲಾಕೃತಿಗಳನ್ನ ಇಟ್ಟಿದ್ದಾರೆ, ಚಿತ್ರಗಳನ್ನ ಬರೆದು ಕಲಾವಿದರು ಇಟ್ಟಿದ್ದಾರೆ. ಅವುಗಳಿಗೆ ಅಂಕವನ್ನು ಕೊಡಬೇಕಾಗಿದೆ. ತಾವು ಹೋಗಿ ನೋಡಿಕೊಂಡು ಯಾವುದು ಸುಂದರವಾದ ಕಲಾಕೃತಿಗಳು, ಚಿತ್ರಗಳಿದೆಯೋ ಅದನ್ನ ಹೆಸರಿಸಿ ನನಗೊಂದು ನಿರ್ಣಾಯಕರ ಸ್ಥಾನವನ್ನ ತಾವು ವಹಿಸಬೇಕು ಅಂತ ಕೇಳಿಕೊಳ್ತಾನೆ. ಆ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ, ಕತ್ತಲಾಗಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಇದು ಒಂದು ದೀಪ ಇದೆ, ಈ ದೀಪದ ಪ್ರಕಾಶದಲ್ಲಿ ನೋಡಿದರೆ ಮಾತ್ರ ಆ ಚಿತ್ರಪಟಗಳೆಲ್ಲ ಕಾಣುತ್ತೆ. ನಾವು ದೊಂಬಿಯನ್ನ ಅಂದ್ರೆ ಕಟ್ಟಿಗೆಗೆ ಯಾವ್ದಾದ್ರೂ ಒಂದು ದೊಂಬಿಗೆ ದೀಪವನ್ನ ಹಚ್ಚಿ ಬೆಂಕಿಯನ್ನ ಕಟ್ಟಿಕೊಂಡು ಹೋದ್ವಿ ಅಂತಂದ್ ಹೇಳಿದ್ರೆ ಆ ಕಲಾಕೃತಿಗಳಿಗೆಲ್ಲ ಒಂದು ಘಾಸಿ ಆಗಿ ಹೋಗ್ಬಿಡತ್ತೆ. ಅದಕ್ಕೆ ಜೋಪಾನವಾಗಿ ಈ ಲಾಟೀನಿನ ಈ ದೀಪದಲ್ಲಿ ಅದನ್ನ ನೋಡ್ಕೊಂಡು ಬನ್ನಿ, ಆರಿಸಬೇಡಿ, ಮತ್ತೆ ದೀಪವನ್ನು ತರ್ಲಿಕ್ಕೆ ಬಹಳ ದೂರದವರೆಗೂ ಹೋಗ್ಬೇಕಾಗತ್ತೆ ಅಂತ ಹೇಳಿ ಅವರ ಕೈಯಲ್ಲಿ ಲಾಟೀನನ್ನು ಕೊಟ್ಟು, ಅಂದ್ರೆ ದೀಪವನ್ನು ಕೊಟ್ಟು ನೋಡ್ಕೊಂಡ್ ಬರ್ಲಿಕ್ಕೆ ಕಳಿಸ್ತಾ ಇದ್ದಾರೆ. ಅವರೆಲ್ಲ ಕಲಾಕೃತಿಗಳನ್ನ ನೋಡಿ ರಾಜನ ಎದುರುಗಡೆಯಲ್ಲಿ ಬರ್ತಾ ಇದ್ದಾರೆ. ರಾಜ ಕೇಳ್ತಾ ಇದ್ದಾನೆ, ಯಾವ ಕಲಾಕೃತಿಗೆ ತುಂಬಾ ಒಳ್ಳೆ ಅಂಕಗಳನ್ನ ಕೊಟ್ಟಿದ್ದೀರಿ ಹೇಳಿ ಅಂತಂದಾಗ ಅವರೆಲ್ಲ ಮುಖ ಕೆಳಗಡೆ ಹಾಕ್ತಾ ಇದ್ದಾರೆ, ಮುಖ ಎಲ್ಲ ಸಪ್ಪೆ ಆಗ್ತಾ ಇದೆ. ಅವರ ಕಳೆಗುಂದಿದ ಮುಖವನ್ನ ನೋಡಿದ ತಕ್ಷಣ ರಾಜನಿಗೆ ಅನಿಸ್ತಂತೆ, ಯಾಕೆ ಋಷಿಗಳೇ ಈ ತರ ಇದ್ದೀರಿ ಮುನಿಗಳು, ಯಾಕೆ ನಿಮ್ಮ ಮುಖ ಸಪ್ಪೆ ಆಗಿದೆ, ಯಾಕೆ ಅಂಕಗಳನ್ನ ಹಾಕ್ಲಿಕ್ಕೆ ಆಗ್ಲಿಲ್ವಾ, ಯಾವ್ದೋ ಚೆನ್ನಾಗಿಲ್ವೋ ಅಥವಾ ಎಲ್ಲವೂ ಚೆನ್ನಾಗಿದೆ, ಇದನ್ನ ಮೊದಲು ಎರಡು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗ್ಲಿಲ್ವೋ, ಕಾರಣ ಏನು ತಿಳಿಸಿ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಆ ಕಲಾಕೃತಿಯನ್ನ ಗಮನ ಕೊಟ್ಟು ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನೀನು ಒಂದು ಹೆದರಿಕೆಯನ್ನ ಹಚ್ಚಿಬಿಟ್ಟಿದ್ದಿ, ಈ ದೀಪ ಆರ್ತು ಅಂತಂದ್ ಹೇಳಿದರೆ ಮತ್ತೆ ಇದನ್ನ ಹಚ್ಚಲಿಕ್ಕೆ ಬಹಳ ಕಷ್ಟ ಪಡ್ಬೇಕಾಗತ್ತೆ, ದೂರದಿಂದ ದೀಪವನ್ನು ತರಬೇಕಾಗತ್ತೆ ಅಂತ ಹೇಳಿ ಕಳಿಸಿದ್ದಿ. ಹಾಗಾಗಿ ನಮ್ಮ ಮನಸ್ಸೆಲ್ಲ ದೀಪದ ಮೇಲೆ ಕೇಂದ್ರೀಕೃತವಾಗಿತ್ತು. ಆ ಚಿತ್ರವನ್ನ ನೋಡ್ತಾ ಇದ್ವಿ, ಆದ್ರೂ ಮನಸ್ಸೆಲ್ಲ ದೀಪದ ಮೇಲೆ ಇತ್ತು. ಹಾಗಾಗಿ ನಿರ್ಣಯ ಮಾಡ್ಲಿಕ್ಕೆ ಬೇಕಾದಷ್ಟು ನಮ್ಮ ಗಮನ ಆ ಚಿತ್ರದ ಮೇಲೆ ಕೇಂದ್ರೀಕೃತವಾಗಿದ್ದಿಲ್ಲ, ನಿರ್ಣಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಸ್ತವಿಕವಾಗಿ ಒಪ್ಕೊಂಡ್ರು. ರಾಜ ಋಷಿಗಳಿಗೆಲ್ಲ ನಮಸ್ಕಾರ ಮಾಡಿ ಹೇಳಿದ, ನಾನು ರಾಜ್ಯಭಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿ ಇರುವಂತಹ ಪರಮಾತ್ಮನೆಂಬ ಜ್ಯೋತಿ ಆರದೇ ಇರಬೇಕು ಅನ್ನುವ ಎಚ್ಚರದಿಂದ ಈ ರಾಜ್ಯಭಾರವನ್ನ ಮಾಡ್ತಾ ಇದ್ದೇನೆ. ಆ ಕಾರಣದಿಂದ ನಾನು ಕೂಡ ಬೇರೆ ಕಡೆಯಲ್ಲಿ ಬಹಳ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪ್ರಜೆಗಳ ವ್ಯಥೆಗಳನ್ನ ಆಲಿಸ್ತೇನೆ. ಆ ಸಂದರ್ಭದಲ್ಲೂ ಇದು ಭಗವಂತನ ಪೂಜೆ ಅನ್ನುವ ಭಾವನೆ ಇರುತ್ತೆ. ಎಲ್ಲವೂ ಭಗವಂತನಿಂದ ಬಂದದ್ದು ಅನ್ನುವ ಭಗವಂತನ ಪ್ರಜ್ಞೆ ಎಂಬಂತಹ ಜ್ಞಾನ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹೊತ್ತಿರತ್ತೆ. ಅದರಿಂದಾಗಿ ಆ ದೀಪದ ಜ್ವಾಲೆ ಯಾವಾಗೂ ನಮ್ಮ ಮನಸ್ಸಿನಲ್ಲಿ ಉರಿತಾ ಇರತ್ತೆ. ಆ ಕಾರಣದಿಂದ ನನ್ನ ಮನಸ್ಸು ಎಂದೂ ಚಂಚಲವಾಗಿಲ್ಲ, ಅನ್ಯಾಯದ ಕರ್ಮಗಳನ್ನ ಮಾಡ್ಲಿಕ್ಕೆ ಮನಸ್ಸು ಹೋಗಿಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಗುರುಗಳ ಹೇಳ್ತಾ ಇದ್ದಂತಹ ಕಥೆ. ಆ ಥರದ ವ್ಯಕ್ತಿತ್ವ ಅಂಬರೀಷ ಚಕ್ರವರ್ತಿಯದ್ದು. ನಾವು ದೇವರ ಪೂಜೆಯನ್ನು ಮಾಡ್ಬೇಕಾದ್ರೂ ನಮ್ಮ ಮನಸ್ಸಿನಲ್ಲಿ ಬೇರೆ ಯೋಚನೆಗಳೇ ಇರುತ್ತೆ. ಆದರೆ ಮಹಾತ್ಮರ ಚಿಂತನೆಗಳು ಬೇರೆ ಕೆಲಸದಲ್ಲೂ ಕೂಡ ಭಗವತ್ ಪ್ರಜ್ಞೆ ಅವರ ಮನಸ್ಸಿನಲ್ಲಿ ಜಾಗೃತವಾಗಿರುತ್ತೆ ಅನ್ನೋದು ಇಷ್ಟು ವ್ಯತ್ಯಾಸ. ಭಗವಂತನ ಪೂಜೆಯಲ್ಲೂ ಅನ್ಯಾಸಕ್ತಿ, ಅನ್ಯ ಕೆಲಸಗಳ ಸಂದರ್ಭದಲ್ಲೂ ಕೂಡ ಭಗವಂತನಲ್ಲಿ ಪ್ರತ್ಯಾಸಕ್ತಿ. ಉಳಿದಂತಹ ಜ್ಞಾನಿಗಳಿಗೂ ಅಜ್ಞಾನಿಗಳಾದ ನಮಗೂ ಇರುವಂತಹ ಬಹಳ ವ್ಯತ್ಯಾಸ ಇದು. ಅವನು ಏನ್ ಮಾಡ್ತಾ ಇದ್ದ, ರಾಜನಾದಂತಹ ವ್ಯಕ್ತಿ, ಇದನ್ನೇ ಈ ಅವನು ಏನ್ ಮಾಡ್ತಾ ಇದ್ದ ಅನ್ನೋ ಕಥೆಯನ್ನು ನಾನು ಹಾಗೆ ಹೇಳ್ತೇನೆ. ಇದನ್ನ ರಾಜನಾದವನು ಒಬ್ಬ ಮಾಡ್ತಾ ಇದ್ದ ಅಂತ ಯೋಚನೆ ಮಾಡ್ಲಿಕ್ಕಾದ್ರೂ ಸಾಧ್ಯವ? ಸ್ವಲ್ಪ ಗಮನಿಸಿ.
ನಮ್ಮ ಈ ರಾಜಕಾರಣಿಗಳನ್ನ, ರಾಜರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಯಾರಿಂದಲಾದ್ರೂ ಇದನ್ನು ಊಹಿಸಲಿಕ್ಕೆ ಸಾಧ್ಯವೋ? ಯಾವಾಗಲೂ ತನ್ನ ಮನಸ್ಸನ್ನ ಭಗವಂತನ ಪಾದದಲ್ಲಿ ಆಸಕ್ತಿಯನ್ನ ಮಾಡಿಕೊಂಡು ಭಗವಂತನ ಧ್ಯಾನದಲ್ಲಿಯೇ ತನ್ನ ಮನಸ್ಸನ್ನು ತೊಡಗಿಸ್ತಾ ಇದ್ದ. ಅಷ್ಟೇ ಅಲ್ಲ, ಮಾತನ್ನಾಡುವಾಗಲೂ ಕೂಡ ಭಗವಂತನ ಮಹತ್ವ ಎಂದಿಗೂ ಆ ಬಾಯಿಯಲ್ಲಿ ಬರ್ತಾ ಇತ್ತು. ಯಾವ ಮಾತುಗಳನ್ನಾಡಿದರೂ ಕೂಡ ಭಗವಂತನಿಂದ ಈ ಎಲ್ಲ ಕರ್ಮಗಳು ಆಗ್ತಾ ಇವೆ, ನಾವೆಲ್ಲರೂ ನಿಮಿತ್ತರು ಅನ್ನುವಂತಹ ಮಾತುಗಳು ಅವನ ಮಾತಿನಿಂದ ಬರ್ತಾ ಇತ್ತು. ಅಷ್ಟೇ ಅಲ್ಲ, ತನ್ನ ಕೈಗಳಿಂದ ಭಗವಂತನ ಮಂದಿರದ ಸ್ವಚ್ಛತೆಯನ್ನು ಮಾಡ್ತಾ ಇದ್ದ. ಅಂದ್ರೆ ದೊಡ್ಡ ದೇವಾಲಯ ಇರುತ್ತೆ, ದೇವಾಲಯದ ಕಸಬಳಿಸುವಂತಹ ಕೆಲಸವನ್ನು ಇವನು ಮಾಡ್ತಾ ಇದ್ದ. ನಾವು ನೋಡ್ತೇವೆ ರಾಜಕಾರಣಿಗಳು ಸ್ವಚ್ಛ ಭಾರತ್ ಅಂತಂದಿದ್ದಾಗ ಅಥವಾ ಗಾಂಧಿ ಜಯಂತಿ ದಿವಸ ಯಾವುದೋ ಒಂದು ವಿಶೇಷ ದಿವಸಗಳಲ್ಲಿ ಸ್ವಚ್ಛವಾಗಿರುವಂತಹ ಸ್ಥಳದಲ್ಲಿ 50 ಜನ ಪೊರಕೆಯನ್ನು ಹಿಡ್ಕೊಂಡು ಕಸ ಗುಡಿಸಿದಂತಹ ಚಿತ್ರಗಳನ್ನ ನಾವು ನೋಡ್ತೇವೆ. ಅಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ಏನು ಇರೋದೇ ಇಲ್ಲ. ಸ್ವಚ್ಛವಾದ ಸ್ಥಳದಲ್ಲಿ ಏನೇ ಸ್ವಚ್ಛ ಮಾಡ್ಲಿಕ್ಕೆ ಅಂತ 50 ಪೊರಕೆಗಳನ್ನು ಇಟ್ಕೊಂಡು ಬಂದು ನಿಂತಿರ್ತಾರೆ. ಚಿತ್ರಕ್ಕೆ ಪ್ರದರ್ಶನಕ್ಕೋಸ್ಕರ ಅಂತ ಒಂದಿಷ್ಟು ಭಾವಚಿತ್ರಗಳನ್ನು ಕೊಡ್ತಾರೆ, ಮತ್ತೆ ತಮ್ಮ ತಮ್ಮ ಪಾಡಿ ಕೈಯನ್ನು ತೊಳೆದುಕೊಂಡು ದೊಡ್ಡ ಕಾರುಗಳಲ್ಲೇರಿ ಮನೆಗೆ ಹೋಗಿ ಬಿಡ್ತಾರೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಈಗಿನ ಸಮಾಜದಲ್ಲಿ ತನ್ನ ಮಂದಿರದ ಪೂಜೆಗೋಸ್ಕರವಾಗಿ ತನ್ನ ಸಮಯವನ್ನು ಮೀಸಲಾಗಿ ಇಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವೋ? ಆದ್ರೆ ಅಂಬರೀಷ ಚಕ್ರವರ್ತಿ ತನ್ನ ಕೈಗಳನ್ನ ಭಗವಂತನ ಪಾದಗಳನ್ನ ತೊಳಿಲಿಕ್ಕೆ, ಭಗವಂತನ ಮಂದಿರದ ಶುದ್ಧೀಕರಣಕ್ಕೋಸ್ಕರ ಅಂತ ತನ್ನ ಕೈಗಳನ್ನ ಬಳಸ್ತಾ ಇದ್ದ. ಯಾವಾಗಲೂ ಕಿವಿಗಳಿಂದ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲೆಲ್ಲ ಭಗವಂತನ ಕಥೆಗಳನ್ನ ಕಿವಿಯಿಂದ ಆಲಿಸ್ತಾ ಇದ್ದ. ಯಾಕೆ ಅಂತಂದ್ರೆ, ಯಾವುದನ್ನ ನಾವು ನಿರಂತರವಾಗಿ ಕೇಳ್ತಾ ಇರ್ತೇವೋ, ಯಾವುದನ್ನ ನೋಡ್ತಾ ಇರ್ತೇವೋ, ಅದು ನಮ್ಮ ಸ್ವಭಾವ ಅಂತ ಹೇಳ್ತಾರೆ. ಯೋ ಯಚ್ಛ್ರದ್ಧ ಸ ಏವ ಸಹ. ಯಾವನಿಗೆ ಯಾವ ವಿಷಯಗಳಲ್ಲಿ ಆಸಕ್ತಿ ಇರುತ್ತೋ ಅದನ್ನೇ ಕೇಳಬೇಕು, ನೋಡ್ಬೇಕು ಅನ್ನುವಂತಹ ನಿರಂತರವಾದ ತುಡಿತ ಮನಸ್ಸಿನಲ್ಲಿ ಇರುತ್ತೆ. ನಮ್ಮ ಸ್ವಭಾವ ಏನು ಅಂತ ತೀರ್ಮಾನ ಮಾಡೋದು ಹೇಗೆ? ಮನೆಯಲ್ಲಿ ಯಾರೂ ಇಲ್ಲ, ನಾನು ಯಾರು ಏನು ಮಾಡಿದರೂ ಕೂಡ ನನ್ನನ್ನು ನೋಡುವವರು, ಗಮನಿಸುವವರು ಯಾರೂ ಇಲ್ಲ ಅಂತಾದಾಗ ನಾನು ಯಾವ ವರ್ತನೆಯನ್ನು ತೋರ್ತೇನಲ್ಲ, ಅದು ನನ್ನ ನಿಜವಾದ ಸ್ವಭಾವ. ಯಾಕೆ ಅಂದ್ರೆ ಒಂದ್ 4-6 ಜನ ಯಾರಾದ್ರೂ ಇದ್ರು ಅಂತಂದ್ರೆ ಆವಾಗ ಯಾವ ನನ್ನ ವರ್ತನೆ ಇದೆಯೋ ಅದು ನನ್ನ ಸ್ವಭಾವ ಅಲ್ಲ. 4-6 ಜನರ ಎದುರುಗಡೆಯಲ್ಲಿ ತೋರಿಸುವಂತಹ ಅದು ಕೇವಲ ದಿಖಾವ ಅಂತ ಕರೀತಾರೆ, ತೋರಿಕೆಯ ವರ್ತನೆ ಅಷ್ಟೇ. ನನ್ನ ಸಹಜವಾದ ವರ್ತನೆ ಅಲ್ಲ. ನನ್ನನ್ನು ನಾನು ಮುಚ್ಚಿಕೊಂಡು ಬಿಟ್ಟಿರ್ತೇನೆ, ನನ್ನ ಸಹಜವಾದ ಸ್ವಭಾವವನ್ನು ತೋರಿಸೋದಿಲ್ಲ. ಯಾಕಂದ್ರೆ 4-6 ಜನರ ಮುಂದೆ ಅವಮಾನವಾದೀತು ಅನ್ನುವ ಭಾವನೆಯಿಂದ. ಹಾಗೆಯೇ ಪರಮಾತ್ಮನು ಕೂಡ, ಈ ಅಂಬರೀಷ ಚಕ್ರವರ್ತಿಯು ಕೂಡ ತನ್ನ ಯಾವ ಸ್ವಭಾವ ಇದೆಯೋ ಇದನ್ನ ಯಾವುದನ್ನು ತೋರಿಕೆಗೋಸ್ಕರ ಮಾಡಿದ್ದಲ್ಲ. ರಾಜನಾದವನು ಮಾಡ್ಬೇಕು ಅಂತಿದ್ರೆ ಯಾವತ್ತೋ ಒಂದ್ ದಿವಸ ಫೋಟೋ ಸೆಷನ್ ಯಾವತ್ತಿರುತ್ತೋ ಅವತ್ತೊಂದ್ ದಿವಸ ಮಾಡಿದ್ರೆ ಸಾಕಾಗ್ತಾ ಇತ್ತು. ಹಾಗಲ್ಲ, ಅವನ ನಿರಂತರವಾದ ಜೀವನದ ಕ್ರಮವನ್ನು ಹೇಳ್ತಾ ಇದ್ದಾರೆ. ಯಾವಾಗಲೂ ತನ್ನ ಮನಸ್ಸನ್ನ ಭಗವಂತನಲ್ಲಿ ರಥವಾಗುವ ಹಾಗೆ ಮಾಡ್ತಾ ಇದ್ದ, ಅನುರಕ್ತವಾಗುವ ಹಾಗೆ ಮಾಡ್ತಾ ಇದ್ದ. ತನ್ನ ಮಾತುಗಳೇನಿದೆಯೋ ಅದು ಭಗವಂತನ ಗುಣವರ್ಣನೆಗೋಸ್ಕರವಾಗಿಯೇ ಮೀಸಲಾಗಿರುವ ಹಾಗೆ ಮಾಡ್ತಾ ಇದ್ದ. ತನ್ನ ಕೈಗಳೆಲ್ಲವನ್ನು, 2 ಕೈಗಳು ಭಗವಂತನ ಮಂದಿರದ ಮಾರ್ಜನಕ್ಕೋಸ್ಕರ ಅಂತ ಉಪಯೋಗ ಮಾಡ್ತಾ ಇದ್ದ. ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ ಅಂತ ಹೇಳಿದ್ರೆ, ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿಬಿಟ್ರೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಮಾಡಿಕೊಂಡು ಬಿಡ್ತೇವೆ. ಆದ್ರೆ ರಾಜನಾದಂಥವನು ಯಾವ ಮಂದಿರವೇ ಆಗಿರ್ಲಿ, ತನ್ನ ಬೆಡ್ರೂಮೇ ಆಗಿರ್ಲಿ, ತಾನು ಉಳಿದುಕೊಳ್ಳುವ ಮನೆಯೇ ಆಗಿರ್ಲಿ, ದೇವರ ಮಂದಿರವೇ ಆಗಿರ್ಲಿ, ಅದನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಅಂತ ದಿನದ ಒಂದಿಷ್ಟು ಸಮಯವನ್ನು ಮೀಸಲಾಗಿ ಇಡ್ತಾನೆ ಅಂತಂದ್ರೆ ಎಂತಹ ವ್ಯಕ್ತಿತ್ವ ಆ ರಾಜನದ್ದಿರಬೇಕು. ಯಾವಾಗ್ಲೂ ಭಗವಂತನ ಕಥಾಶ್ರವಣದಲ್ಲಿ ತನ್ನ ಕಿವಿಗಳನ್ನ ರಕ್ತವನ್ನಾಗಿ ಮಾಡ್ತಾ ಇದ್ದ, ಆಸಕ್ತವನ್ನಾಗಿ ಮಾಡ್ತಾ ಇದ್ದ. ಕಣ್ಣುಗಳಿಂದ ಅವಾಗ ಭಗವಂತನ ಮೂರ್ತಿಗಳ ದರ್ಶನವನ್ನು ಇದು ಏನು ಹೇಳ್ತಾ ಇದ್ದಾರೋ ಇವನು ಈ ರೀತಿಯಾಗಿ ಮಾಡ್ತಾ ಇದ್ದ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡುವ ಮುಖಾಂತರವಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತಾದ್ರೆ, ವ್ಯಾಸರು ತಮ್ಮ ಗ್ರಂಥಗಳ ಮುಖಾಂತರವಾಗಿ ನಮಗೆ ಇದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ರಾಜನಾದವನು ಈ ಕೆಲಸ ಮಾಡ್ತಾ ಇದ್ದ. ನೀವಿನ್ನು ಸಾಮಾನ್ಯರಾದಂತಹ ಮನುಷ್ಯರು, ನಿಮ್ಮದು ಅಂತ
ಸರಿಯಾದ ಒಂದು ಜಾಗವೇ ಇಲ್ಲ, ನೆಲೆ ಇಲ್ಲ ನಿಮಗೆ, ಅವನಷ್ಟು ದೀರ್ಘವಾದ ಆಯುಷ್ಯವಿಲ್ಲ, ನೀವ್ಯಾಕೆ ಸೋಂಬೇರಿತನವನ್ನು ತೋರಿಸ್ತಾ ಇದ್ದೀರಿ, ಮಾಡಿ ನೀವು ಕೆಲಸವನ್ನ ಅಂತ ನಮಗೆ ಚಿವಿದು ಹೇಳ್ತಾ ಇದ್ದಾರೆ. ದಿನನಿತ್ಯದಲ್ಲಿ ಭಗವಂತನ ಮೂರ್ತಿಗಳ ದರ್ಶನವನ್ನು ಮಾಡ್ತಾ ಇದ್ದ. ಹರಿದಾಸರು ಭಗವಂತನ ಭಕ್ತರು ಅಂತ ಯಾರಿದ್ದಾರೋ ಅವರೆಲ್ಲರ ಸೇವೆಗೋಸ್ಕರವಾಗಿ ತನ್ನ ಶರೀರದ ಅಂಗಗಳನ್ನ ಉಪಯೋಗ ಮಾಡ್ತಾ ಇದ್ದ. ಯಾರಾದ್ರೂ ಮಹಾತ್ಮರು ಬಂದಿದ್ದಾರೆ ಅಂತಂದ್ರೆ ಅವರ ಪಾದವನ್ನು ತೊಳೆಯೋದಕ್ಕೆ, ಕೈಕಾಲುಗಳನ್ನು ಒತ್ತಲಿಕ್ಕೆ, ಅವರಿಗೆ ಬೇಕಾದಂತಹ ಅಡಿಗೆಯನ್ನ ಬಡಿಸ್ಲಿಕ್ಕೆ, ಮಹಾತ್ಮರು ಯಾರಾದ್ರೂ ಬಂದ್ರು ಅಂತಂದ್ರೆ ಅವರ ಸೇವೆಯನ್ನ ಯಾವ ರೀತಿಯಿಂದಲಾದ್ರೂ ತನ್ನ ದೇಹದಿಂದಾಗಿ ಮಾಡಿ ದೈಹಿಕವಾದ ಶ್ರಮ ಇಂತಹ ಮಹಾತ್ಮರ ಸೇವೆಗಾಗಿ ಮೀಸಲಾಗಿರ್ಲಿ ಅನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ತಾಳಿದ್ದ. ತನ್ನ ಮೂಗಿನಿಂದ ಭಗವಂತನ ನಿರ್ಮಾಲ್ಯವನ್ನು ಪ್ರತಿದಿನದಲ್ಲಿ ಆಘ್ರಾಣ ಮಾಡ್ತಾ ಇದ್ದ. ಅಂದ್ರೆ ಪ್ರತಿನಿತ್ಯದಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದ ಅಂತ. ರಾಜಕಾರಣಿಗಳಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರು ಅಂತಂದ್ ಹೇಳಿದ್ರೆ ಇವರು ಬಹಳ ಸೆಕ್ಯುಲರ್ ಇದ್ದಾರೆ, ಇವರು ಮತಾಂಧರಾಗಿದ್ದಾರೆ ಅಂತ ಗೂಬೆ ಕೊಡಿಸ್ಬಿಡ್ತಾರೆ. ಆದ್ರೆ ರಾಜನಾದಂತಹ ಅಂಬರೀಷ ಭಗವಂತನ ಪೂಜೆಯನ್ನ ಮಾಡಿ ಪ್ರತಿನಿತ್ಯದಲ್ಲಿ ಭಗವಂತನ ನಿರ್ಮಾಲ್ಯದ ಈ ರಸವನ್ನ, ಅದರ ಪರಿಮಳವನ್ನ ಮೂಗಿನ ಮುಖಾಂತರವಾಗಿ ಆಘ್ರಾಣ ಮಾಡ್ತಾ ಇದ್ದ. ಪ್ರತಿನಿತ್ಯದಲ್ಲಿ ಯಾವುದನ್ನ ಭೋಜನ ಮಾಡ್ತಾ ಇದ್ನೋ ಅದನ್ನ ಭಗವಂತನಿಗೆ ನಿವೇದಿಸಿಯೇನೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ದ. ರಾಜನಿಗೆ ಅನೇಕ ಕೆಲಸಗಳಿರತ್ತೆ, ಅವನು ಎಲ್ಲಿ ತಿಂದರೂ ನಡೆಯುತ್ತೆ. ಹಾಗಲ್ಲ, ಭಗವಂತನಿಗೆ ನಿವೇದಿಸಿದಂತಹ ಶುದ್ಧವಾದ ಪದಾರ್ಥಗಳನ್ನೇ ತಿನ್ನಬೇಕು ಅನ್ನುವಂತಹ ದೃಢವಾದ ವ್ರತವನ್ನ ದಾನ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ. ವಾಸುದೇವೇ ಭಗವತಿ ತದ್ಭಕ್ತೇಶು ಚ ಸಾಧುಷು ಪ್ರಾಪ್ತೋ ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಠವತ್ ಸ್ಮೃತಂ. ಭಗವಂತನಲ್ಲಿ, ಅವನ ಭಕ್ತರಲ್ಲಿ ಅತಿಶಯವಾದಂತಹ ಭಕ್ತಿಯನ್ನ ಮಾಡಿದ್ದ. ಭಕ್ತಿಯಿಂದಾಗಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿದ್ರಿಂದ ಇಡೀ ಜಗತ್ತೆಲ್ಲ ಎಂತಹ ಅಮೂಲ್ಯವಾದ ಪದಾರ್ಥಗಳು ಅಂತ ನಮ್ಮಂತಹ ಸಾಮಾನ್ಯ ಜನರಿಗೆ ಅನ್ನಿಸಿದರೂ ಅವನಿಗೆ ಮಣ್ಣು ಈ ಯಾವ ಪದಾರ್ಥಗಳಲ್ಲಿಯೂ ವ್ಯತ್ಯಾಸ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲವನ್ನ ಅಷ್ಟೇ ಅಂತ ತಿಳಿದುಕೊಂಡಿದ್ದ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಅಂಬರೀಷ ಚಕ್ರವರ್ತಿ, ನಾ ಅದಕ್ಕೆ ಚಕ್ರವರ್ತಿ ಅನ್ನುವ ಪದವನ್ನು ಮತ್ತೆ ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಇಡೀ ಜಗತ್ತಿಗೆ ಒಡೆಯನಾದಂಥ ಅವನು ಮನಃ ಕೃಷ್ಣ ಪದಾರವಿಂದಯೋಹೋ, ತನ್ನ ಮನಸ್ಸನ್ನು ಯಾವಾಗಲೂ ಭಗವಂತನ ಪಾದ ಕಮಲಗಳಲ್ಲಿ ಅರ್ಪಿಸಿದ್ದ. ಮನಸ್ಸು ಭಗವಂತನಿಂದ ವಿಮುಖವಾಗಲಿಕ್ಕೆ ಬೇಕಾದ ಎಲ್ಲ ಸಂಪತ್ತುಗಳಿದ್ದಾಗಲೂ ಈ ಸಂಪತ್ತುಗಳೆಲ್ಲವೂ ಬಂದದ್ದು ಭಗವಂತನಿಂದ ಅನ್ನುವ ಭಾವನೆಯಿಂದ ತನ್ನ ಮನಸ್ಸನ್ನು ದೃಢವಾಗಿ ಭಗವಂತನಲ್ಲಿ ನೆಲೆಗೊಳಿಸಿದ್ದ. ಪಚಾಂಸಿ ವೈಕುಂಠ ಗುಣಾನುವರ್ಣನೆ. ಏನೋ ಒಂದು ಚಿಕ್ಕದಾದ ಡ್ಯಾಮ್ ಅನ್ನು ಕಟ್ಟಿಸಿದರೆ, ಚಿಕ್ಕ ರೋಡ್ ಅನ್ನು ಒಂದು ಕಡೆಯಲ್ಲಿ ಹಾಕಿಸಿಬಿಟ್ರೆ ವರ್ಷ ಪೂರ್ತಿ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಹೇಳಿಕೊಳ್ಳುವ ರಾಜಕಾರಣಿಗಳನ್ನು ನೋಡುವಾಗ ಇಡೀ ಜಗತ್ತು ನಿರ್ಭೀತವಾಗಿ ಬದುಕುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದ ಅಂಬರೀಷ ಚಕ್ರವರ್ತಿ ತನ್ನ ಯಾವ ಮಹಿಮೆಗಳನ್ನ ಹೇಳಿಕೊಳ್ಳದೇನೆ ಭಗವಂತನ ವೈಕುಂಠ ಗುಣಾನುವರ್ಣನೆ, ಭಗವಂತನ ಗುಣಗಳನ್ನ ವರ್ಣನೆ ಮಾಡುವುದಕ್ಕೋಸ್ಕರವೇ ತನ್ನ ಬಾಯಿ ಮೀಸಲಾಗಿದೆ ಅಂತ ತಿಳಿದುಕೊಂಡಿದ್ದ. ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ತನ್ನ ಕೈಗಳು ಯಾವುದಕ್ಕೆ ಉಪಯುಕ್ತವಾಗತ್ತೆ? ಭಗವಂತನ ಮಂದಿರಗಳ ಮಾರ್ಜನಕ್ಕೆ ಉಪಯುಕ್ತವಾಗ್ತಾ ಇತ್ತು ಅಂಬರೀಷ ಚಕ್ರವರ್ತಿಯ ಕೈಗಳು. ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ, ಕಿವಿಗಳೆಲ್ಲ ಭಗವಂತನ ಕಥೆಗಳನ್ನ ನಿರಂತರವಾಗಿ ಶ್ರವಣ ಮಾಡ್ಲಿಕ್ಕೆ ಅಂತ ಉಪಯೋಗಿಸ್ತಾ ಇದ್ದ. ಹಾಗೆ ಆ ಚಕ್ರವರ್ತಿಯ ದೈನಂದಿನ ದಿನಚರಿಗಳು ಏನಿತ್ತು ಅನ್ನೋದು ಮುಂದೆ ಹೇಳಿ. ಇಂತಹ ಅಂಬರೀಷ ರಾಜನ ರಕ್ಷಣೆಗೆ ಭಗವಂತ ತನ್ನ ಸುದರ್ಶನ ಚಕ್ರವನ್ನೇ ಇಟ್ಟು ಬಿಟ್ಟಿದ್ದ, ಕಾವಲುಗಾರನನ್ನಾಗಿ ಇಟ್ಟಿದ್ದ. ಇಂತಹ ಅಂಬರೀಷ ಚಕ್ರವರ್ತಿಯ ಬಳಿಯಲ್ಲಿ ದೂರ್ವಾಸ ಋಷಿಗಳು ಬರ್ತಾರೆ ಅಂತ ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆ ಅದ್ಭುತವಾದ ಚರಿತ್ರೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.